ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಸುಬ್ಬು ತಂದೆ ತಾಯಿ ಇಬ್ಬರು ಕೂಡ ಮಲಗಿರ್ತಾರೆ. ಸುಬ್ಬು ತಾಯಿ ಅನ್ಕೋತಾರೆ, ಓ ಮಧ್ಯರಾತ್ರಿ ವಯ್ಯ ಎಲ್ಲಿ ಹೋಗಿ ಬಂದನೋ ಏನೋ, ಇಷ್ಟು ದಿನ ಎಲ್ಲೂ ಹೋಗ್ತಿರ್ಲಿಲ್ವಲ್ಲಪ್ಪ, ಏನೋ ಮುಗಿಸ್ಕೊಂಡು ಬಂದ್ಬಿಟ್ಟ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೆದರ್ಕೊಂಡೇ ಯೋಚನೆ ಮಾಡ್ತಾ ಇರ್ತಾರೆ. ಇಷ್ಟು ದಿನ ಕೋಪದಲ್ಲಿ ಏನೇನೋ ಹೇಳ್ತಿದ್ರು, ಏನೂ ಹೇಳ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಇವ್ರ ಹತ್ರ ಅಂದಾಗ, ಮಲ್ಕೊಳ್ಳೆ ಏನೇ ಯೋಚನೆ ಮಾಡ್ತಿದ್ಯಾ ಅಂತಾರೆ. ನಿದ್ದೆ ಬರ್ತಿಲ್ವಾ ಅಂತ ಸುಬ್ಬು ಅವ್ರ ತಂದೆ. ಅವಾಗ ಇಷ್ಟೊತ್ತು ಬರ್ತಿತ್ತು ಇವಾಗ ಹೊಟ್ಟೋಯ್ತು ಅಂತಾರೆ. ಮತ್ತೆ ಎದ್ಬಿಟ್ಟು, ಏನು ಯೋಚನೆ ಮಾಡಬೇಡ, ನಮ್ಮ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾಳೆ ಬೆಳಿಗ್ಗೆ ಇಂದ್ರಮ್ಮ ಅವರೇ ಬಂದು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಕೇಳ್ತಾರೆ, ನೋಡ್ಕೋ ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೋತಾರೆ ಸುಬ್ಬು ತಂದೆ. ಹೌದಾ, ಅಯ್ಯೋ ಈ ಕಾರ್ತಿಕ್ ಮಾಸದಲ್ಲಿ ರಕ್ತಪಾತ ಎಲ್ಲ ಆಗುತ್ತಾ, ಮೈಲಿಗೆ ಎಲ್ಲ ಆಗುತ್ತಾ, ರೌಡಿಗಳೆಲ್ಲ ಬರ್ತಾರಾ ಅಂತ ಏನೇನೋ ಅಂದ್ಕೊಂಡು ಹಾಗೆ ಅವರು ಕೂಡ ಮಲ್ಕೊಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸುಬ್ಬು ಹೇಳ್ತಾನೆ ಬೆಳಿಗ್ಗೆ, ಅಯ್ಯೋ ಏನಕ್ಕೆ ಇಷ್ಟೊಂದು ತಲೆ ನೋಯ್ತಿದ್ಯಲ್ಲಪ್ಪ, ಬಟ್ಟೆ ಕೂಡ ನೆನ್ನೆ ಹಾಕಿರೋ ಬಟ್ಟೆ ಹಾಗೆ ಇದೆ, ಹಾಗೆ ಬಂದು ಮಲ್ಕೊಬಿಟ್ಟಿದ್ದೀನಿ ನಾನು. ಏನಾಯಿತು, ನಾನು ಪಾರ್ಟಿಗೆ ಹೋಗಿದ್ದೆ, ಮೇಡಮ್ ಅವ್ರು ಕರೆದಿದ್ರಲ್ಲ ಅಂತ. ಪಾರ್ಟಿಲಿ ಏನೆಲ್ಲ ಆಯಿತು, ಅಲ್ಲಿ ಹೋದೆ ಅಂತ ಅದನ್ನೆಲ್ಲ ನೆನೆಸ್ಕೋತಾ ಇರ್ತಾನೆ. ಅಯ್ಯೋ ಅಯ್ಯೋ ಯಾಕೆ ಈ ಥರ ಆಗ್ತಿದೆ, ಏನೂ ನೆನಪೇ ಆಗ್ತಿಲ್ವಲ್ಲ, ಪಾರ್ಟಿಯಿಂದ ಅಲ್ಲಿಂದ ಯಾವಾಗ ಬಂದೆ, ಹೇಗೆ ಬಂದೆ ನಾನು, ಒಂಥರ ಸ್ಮೆಲ್ ಬೇರೆ ಬರ್ತಿದೆಯಲ್ಲ ಅಂತ ಫುಲ್ ಕನ್ಫ್ಯೂಸ್ ಆಗ್ತಾ ಇರ್ತಾನೆ ಸುಬ್ಬು. ಹಾಗೆ ಕನ್ಫ್ಯೂಸ್ ಮಾಡಿಕೊಂಡೆ ಕೂತಿರ್ತಾನೆ. ಅಲ್ಲಿಗೆ ಅವ್ರ ಅಪ್ಪ ಬರ್ತಾರೆ, ಮಜ್ಜಿಗೆ ತೊಗೊಂಡು. ಮಜ್ಜಿಗೆ ಕುಡಿ ತಗೋ ಅಂತ ಹೇಳಿ, ಗುಡ್ ಮಾರ್ನಿಂಗ್ ಮಗನೆ ಅಂತ ಹೇಳಿ ಮಜ್ಜಿಗೆ ತೊಗೊಂಡು ಬಂದಿದ್ಯಾ, ನಾನು ಬೆಳಗ್ಗೆ ಕಾಫಿ ಕುಡಿಯೋದಪ್ಪ, ತಲೆ ನೋಯ್ತಿದೆ, ಹೋಗಿ ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾರೆ. ಆಗ ಕಾಫಿ ಅಲ್ಲ, ತಲೆ ಹಿಡ್ಕೊಂಡಿರೋದು, ಅದು ತಲೆ ನೋವಲ್ಲ, ನೀನು ಮಜ್ಜಿಗೆ ಕುಡಿದ್ರೆ ಸರಿ ಹೋಗುತ್ತೆ, ತಗೋ, ಅದೆಲ್ಲ ತಲೆ ಕೆಡಿಸ್ಕೋಬೇಡ, ಪಾರ್ಟಿಲಿ ಏನಾಯಿತೋ ಅಲ್ಲಿಗೆ ಮರ್ತುಬಿಡು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಯಾಕೆ ಮರಿಬೇಕು, ಏನೂ ನೆನಪೇ ಆಗ್ತಿಲ್ಲ ಅಂದಾಗ ಅಲ್ಲಿ ಶ್ರಾವಣಿ ಫೋನ್ ಮಾಡ್ತಾಳೆ. ಅಯ್ಯಯ್ಯೋ ಶ್ರಾವಣಿ ಮೇಡಮ್ ಅವ್ರು ಫೋನ್ ಮಾಡ್ತಿದ್ದಾರೆ, ನಿನ್ನೆ ಪಾರ್ಟಿಲಿ ಏನಾಯಿತು ಏನು ಒಂದು ನೆನಪಿಲ್ವಲ್ಲಪ್ಪ, ಏನು ಉತ್ತರ ಕೊಡೋದು ಅವ್ರಿಗೆ, ಅವ್ರು ಏನು ಅಂದ್ಕೊಂಡ್ರೋ ಏನೋ ಅಂದ್ಕೊಂಡು ಹೇಳ್ತಾನೆ. ಫೋನ್ ರಿಸೀವ್ ಮಾಡಿ ಮೊದಲು ಮಾತಾಡು ಅಂದ್ಬಿಟ್ಟು ಅವರಪ್ಪ ಅಲ್ಲಿಂದ ಹೊರಟೋಗ್ತಾರೆ. ಮೇಡಮ್ ಹೇಳಿ ಮೇಡಮ್ ಅಂದ್ಬಿಟ್ಟು ಹೇಳಿದಾಗ, ಸುಬ್ಬು ಎದ್ಯಾ ಅಂತ ಹೇಳಿದಾಗ, ಹಾಂ ಎದ್ದೆ ಮೇಡಮ್ ಅಂತ ಹೇಳ್ತಾನೆ. ನಿನ್ನೆ ಪಾರ್ಟಿಲಿ ಏನಾಯಿತು ಏನೋ ಒಂದು ನೆನಪೇ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾನೆ. ಓ ಹಾಗ, ನಿನಗೆ ಆಟಾಡಿಸ್ತೀನಿ ಇರು ಸ್ವಲ್ಪ ಹೊತ್ತು ಅಂತ ಹೇಳಿ. ಏನು ಸುಬ್ಬು ಈ ಥರ ಹೇಳ್ತಿದ್ದೀಯಲ್ಲ, ನನ್ನ ಬಾಯ್ ಫ್ರೆಂಡನ್ನು ಮೀಟ್ ಮಾಡಿಸ್ದೆ, ಇಬ್ಬರು ಕೂಡ ಮಾತಾಡಿದ್ರಲ್ಲ, ನೆನಪೇ ಇಲ್ಲ ಅಂತೀಯಾ, ಚೆನ್ನಾಗೇ ಮಾತಾಡಿದ್ರಲ್ಲ, ನಾನು ಮೀಟ್ ಮಾಡಿಸಿದೆ ಅಂತ ಎಲ್ಲ ಹೇಳ್ತಾರೆ. ಅದು ಯಾವುದು ನೆನಪಿಲ್ವಾ ಸುಬ್ಬು ನಿನಗೆ ಅಂತ ಗೋಳಾಡಿಸ್ತಾ ಇರ್ತಾಳೆ. ಇಲ್ಲ ಮೇಡಮ್, ಹೌದಾ, ಅದೆಲ್ಲ ಆಯಿತಾ ಮೇಡಮ್, ನನಗೇನು ಗೊತ್ತಾಗ್ತಾ ಇಲ್ಲ, ಇನ್ನೊಂದು ಸರಿ ನನಗೆ ಮೀಟ್ ಮಾಡಿಸಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿನಗೇನಾದರೂ ಜೆಲಸ್ಸಾ, ನನ್ನ ಹುಡುಗನ್ನ ನೋಡಿಬಿಟ್ಟು ಅದಕ್ಕೆ ಈ ಥರ ಹೇಳ್ತಿದ್ಯಾ ಅಂದರೆ, ನನಗೆ ಯಾಕೆ ಜೆಲಸ್ ಮೇಡಮ್, ನಿಮ್ಮ ಬಗ್ಗೆ ಎಲ್ಲ ಹೇಳ್ತೀನಿ, ಇನ್ನೊಂದು ಸರಿ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಸರಿ ಸರಿ ಆಯಿತು ಮೀಟ್ ಮಾಡಿಸ್ತೀನಿ ಅಂತ ಇಲ್ಲಿ ಶ್ರಾವಣಿ ಹೇಳ್ತಾ ಇರ್ತಾಳೆ. ಇವತ್ತು ಇನ್ನೇನು ಕೆಲಸ ಅಂದಾಗ, ನೀನೇನು ಕೆಲಸ ಮಾಡೋಕ್ಕೆ ಬರಬೇಡ, ಅಲ್ಲೇ ಇರು, ಮನೇಲೇ ಇದ್ದು ರೆಸ್ಟ್ ಮಾಡು, ನಾನು ಏನು ಕೆಲಸ ಅಂತ ಹೇಳ್ತೀನಿ ಅಂತ ಇಲ್ಲಿ ಸುಬ್ಬುಗೆ ಶ್ರಾವಣಿ ಹೇಳ್ತಾ ಇರ್ತಾಳೆ. ಫೋನ್ ಕಟ್ ಮಾಡಿಬಿಟ್ಟು ಸರಿ ಸರಿ ಆಯಿತು ಅಂತ ಬಿಸಿನೀರಲ್ಲಿ ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗು ಅಂತ ಅವರಪ್ಪ ಹೇಳ್ಬಿಟ್ಟು ಹೋಗಿರ್ತಾರೆ ಸುಬ್ಬುಗೆ. ಈ ಕಡೆ ಶ್ರಾವಣಿ ಫುಲ್ ನಗ್ತಾ ಇರ್ತಾಳೆ. ಅಲ್ಲಿಗೆ ಪಿಂಕಿ ಬರ್ತಾಳೆ. ಏನಕ್ಕೆ ತುಂಬ ಖುಷಿಯಾಗಿದೆಯಾ ಅಲ್ವಾ, ನೀನು ಸುಬ್ಬು ಜೊತೆ ಇದ್ದಾಗ ತುಂಬಾ ಹ್ಯಾಪಿಯಾಗಿರ್ತೀಯ ಅಲ್ವಾ ಅಂತ. ಹೌದು ಪಿಂಕಿ, ಅವನ್ನ ನೀನು ಒಂದು ಸ್ವಲ್ಪ ಹೊತ್ತು ಮುಂಚೆ ಬರಬೇಕಿತ್ತು, ನೀನು ಫುಲ್ಲು ಎಂಜಾಯ್ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನಾನು ಏನು ಹೇಳಿದ್ರು ಕೇಳ್ತಾನೆ, ಏನು ಹೇಳಿದ್ರು ಮಾಡ್ತಾನೆ ಅಂತ ಫುಲ್ಲು ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತಾಳೆ ಶ್ರಾವಣಿ. ಹಾಗೆ ಅಲ್ಲಿಗೆ ಶ್ರಾವಣಿ ಚಿಕ್ಕಮ್ಮ ಬರ್ತಾರೆ ಕಾಫಿ ಎತ್ಕೊಂಡು. ಆಗ ಏನಮ್ಮ ನೈಟ್ ತುಂಬ ಲೇಟಾಗಿ ಬಂದಲ್ಲ ಅಂದಾಗ, ಈ ಥರ ಪಾಸಾಗಿರೋದಕ್ಕೆ ಪಾರ್ಟಿ ಕೊಟ್ಟೆ, ಹಾಗೆ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬರೋದು ಲೇಟಾಗೋಯ್ತು ಚಿಕ್ಕಮ್ಮ, ಇವತ್ತು ಏನಿಲ್ಲ, ನೀನು ಕಾಫಿ ಕುಟ್ಕೊಂಡು ತಿಂದು ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಇಲ್ಲ ನಾನು ಸುಬ್ಬು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಸುಬ್ಬು ಮನೆಗೆ ಅಂತ ಬೇಜಾರಾಗ್ತಾರೆ ಚಿಕ್ಕಮ್ಮ. ಹೌದು, ಅವ್ರು ಹೆಲ್ಪ್ ಮಾಡಿದ್ರಲ್ವ ನನಗೆ, ವರಲಕ್ಷ್ಮಿ ಹಾಗೆ ಸುಬ್ಬು ಇಬ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ ಅವರು. ಈ ಕಡೆ ಸುಬ್ಬು ಅವರಮ್ಮ ಫುಲ್ಲು ಅಂದರೆ ಪದ್ಮನಾಭ ಅವರು ಹೇಳಿರ್ತಾರಲ್ಲ ಬೆಳಿಗ್ಗೆ ಬರ್ತಾರೆ ಅಂತ, ಅವರು ಅದನ್ನೆಲ್ಲ ನೆನೆಸ್ಕೊಂಡು ಎಲ್ಲ ತುರಿಯೋ ಮಣೆ ಹಾಗೆ ಚಾಕು ಚೂರಿ ಎಲ್ಲನೂ ಕೂಡ ಒಂದು ಬ್ಲ್ಯಾಂಕೆಟಿಗೆ ಕಟ್ಬಿಟ್ಟು ಹಾಗೆ ಎತ್ತಿಡ್ತಾ ಇರ್ತಾರೆ. ಹಾಗೆ ಆ್ಯಪಲ್ ಕಟ್ ಮಾಡ್ತಾ ಇರ್ತಾರೆ ಇವರು ಸುಬ್ಬು ಭಾವ, ಅದನ್ನು ಇಸ್ಕೊಂಡು ಅಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ. ಆಗ ಅವ್ರ ಮಗಳು ಇವ್ರಿಗೆ ಏನಾಗಿದೆ ಅಮ್ಮ, ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಅಂದ್ಕೊಂಡು ಹಾಗೆ ಅವ್ರ ಹಿಂದೆನೇ ಹೊರಟೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸುಬ್ಬು ಭಾವ ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಇವತ್ತು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಹಾಗೆ ಹೀಗೆ ಅಂದ್ಕೊಂಡು ಇಬ್ಬರು ಕೂಡ ಆ್ಯಪಲ್ ಕಟ್ ಮಾಡಿ ತಿನ್ಕೊಂಡು ಮಾತಾಡ್ಕೋತಾ ಇರ್ತಾರೆ.
ಹಾಗೆ ಈ ಕಡೆ ಸಂಧ್ಯಾ ಪಿಂಕಿನ ಕರೆದ್ಬಿಟ್ಟು ಕೇಳ್ತಾರೆ, ಅವರಿಬ್ರು ಏನು ಮಾತಾಡ್ಕೊಂಡ್ರು ಸುಬ್ಬು ಆಮೇಲೆ ಶ್ರಾವಣಿ ಇಬ್ರು ಅಂತ ಕೇಳ್ತಾರೆ. ಓ ವಿಲನ್ ಮಮ್ಮಿ ಮತ್ತೆ ಆ್ಯಕ್ಟಿವ್ ಆಗಿಬಿಟ್ರು ಅಂತ ಪಿಂಕಿ ಒಳ್ಳೊಳಗಡೆನೆ ಅನ್ಕೋತಾ ಇರ್ತಾಳೆ. ಹಾಂ ಸರಿ ಅಮ್ಮ ಹೇಳ್ತೀನಿ ನೋಡ್ಕೊ ಇವಾಗ ಅಂತ ಮನಸಲ್ಲೇ ಅನ್ಕೋತಾ ಇರ್ತಾರೆ. ಎಲ್ಲ ಕೇಳಿಸ್ಕೊಂಡ ಏನು ಮಾತಾಡ್ತಿದ್ರು ಅಂದಾಗ ಶ್ರಾವಣಿ ಮತ್ತು ಸುಬ್ಬು ಶ್ರಾವಣಿ ಅಕ್ಕ ಸುಬ್ಬು ಇಬ್ರು ಯಾರಿಗೂ ಗೊತ್ತಾಗ್ದಂಗೆ ಇವತ್ತು ಪಾರ್ಕ್ಗೆ ಹೋಗೋಣ ಅಂತ ಮಾತಾಡ್ಕೋತಿದ್ರು ಅಮ್ಮ ಅಂತಾಳೆ. ಆಗ ಹೌದಾ ಅಷ್ಟೆಲ್ಲ ಮಾತಾಡ್ಕೊಂಡ್ರ, ಮನೆಯವ್ರಿಗೆ ಗೊತ್ತಿಲ್ಲದೆ ಪಾರ್ಕಿಗೆ ಹೋಗ್ತೀವಿ ಅಂತ ಮಾತಾಡ್ಕೊಂಡ್ರ ಅಂದಾಗ ಇವ್ರಿಗೆ ಇನ್ನೂ ಜಾಸ್ತಿ ಡೌಟ್ ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿರೋ ಪ್ಲಾಸ್ಟಿಕ್ಸ್ ಎಲ್ಲನೂ ಕ್ಲೀನ್ ಮಾಡೋಣ, ಪಾಸಾಗಿರೋ ಖುಷಿಗೆ ಪರಿಸರ ಇದು ಮಾಡೋಣ ಅಂತ ಮಾತಾಡ್ಕೋತಿದ್ರಮ್ಮ, ಅಷ್ಟೇ ಮಾತಾಡಿದ್ದು ಅಂತ ಇಲ್ಲಿ ಪಿಂಕಿ ಹೇಳ್ತಾಳೆ. ಆ ರೀತಿ ಅವ್ರು ಮಾತಾಡ್ಕೊಂಡ್ರ? ಹ್ಞೂ ಅಮ್ಮ ಯಾವಾಗಲೂ ಇದೇ ರೀತಿ ಅವರು ಮಾತಾಡ್ತಾ ಇರ್ತಾರೆ ಅಂತ ಪಿಂಕಿ ಸುಳ್ಳು ಹೇಳ್ತಾ ಇರ್ತಾಳೆ. ಅದು ನಿಜ ಅಂತ ನಂಬ್ಕೊಬಿಟ್ಟಿರ್ತಾರೆ. ಸರಿ ಈ ಥರ ಏನೇ ಮಾತಾಡಿದ್ರು ನೀನು ನನಗೆ ಬಂದು ಹೇಳಬೇಕು ಆಯಿತಾ, ಈ ಥರ ಮಾತಾಡೋದನ್ನು ಕೇಳಿಸ್ಕೊಂಡು ನನಗೆ ಹೇಳ್ತಾ ಇದೆಯಾ ಅಂತ ನೀನು ಬೇರೆ ಯಾರಿಗೂ ಹೇಳಬಾರ್ದು ಅಂದಾಗ ಸರಿ ಅಮ್ಮ ನಾನು ಯಾರಿಗೂ ಹೇಳಲ್ಲ ಅಂತ ಪಿಂಕಿ ಓವರ್ ಆ್ಯಕ್ಟಿಂಗೇ ಮಾಡ್ತಾ ಇರ್ತಾಳೆ. ಸರಿ ಆಯಿತು ನೀನು ಹೊರಡು ಆಟಾಡ್ಕೊ ಅಂತ ಕಳಿಸ್ತಾಳೆ. ನಾನೇ ಸುಮ್ಮನೆ ಸುಬ್ಬು ಮತ್ತು ಶ್ರಾವಣಿಗೆ ತಪ್ಪು ತಿಳ್ಕೊತಾ ಇದ್ದೀನ, ಏನೂ ಇಲ್ವಾ ಅವ್ರ ಮಧ್ಯೆ ಅಂತ ಸುಮ್ಮನೆ ಹಾಗೆ ಮಾತಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಇಂದ್ರಾಣಿ ಅವರು ಫುಲ್ಲು ಅವ್ರ ಮನೆ ಕಡೆ ಬರ್ತಾ ಇರ್ತಾರೆ. ಸುಬ್ಬು ಮನೆಗೆ ಹೇಳಿದ ಟೈಮ್ಗೆ ಮದುವೆ ಫಿಕ್ಸ್ ಮಾಡಿ ಬರದೇ ಇರೋದು ಅವ್ರ ತಪ್ಪಲ್ವಾ, ಸುಮ್ಮನೆ ಹಾಗೆ ಹೀಗೆ ಅಂತ ಎಲ್ಲ ಡ್ರಾಮಾ ಮಾಡ್ತಾರೆ ಅವರು ಅಂದ್ಬಿಟ್ಟು ಫುಲ್ ಈ ಕಡೆನೇ ಬರ್ತಾ ಇರ್ತಾರೆ. ಹಾಗೆ ಇಂದ್ರಮ್ಮ ಅವರು ಸೀರಿಯಲ್ ಶೂಟಿಂಗಿಗೆ ಮನೆ ಖಾಲಿ ಇದೆ ಅಂತ ಹಾಕಿರ್ತಾರೆ. ಆ ಡೈರೆಕ್ಟರ್ ಕೂಡ ಬಂದಿರ್ತಾರೆ. ಆಗ ಇಲ್ಲಿ ಮನೆ ಖಾಲಿ ಮಾಡಿಸ್ಲೇಬೇಕು ಸುಬ್ಬು ಅವ್ರ ಮನೆ ಅಂತ ಬರ್ತಾರೆ. ಫುಲ್ಲು ಬಂದ್ರಿ ಯಾರು ಆಚೆಗೆ ಅಂದಾಗ ಸುಬ್ಬು ಭಾವ ಮತ್ತು ಅತ್ತೆ ಇಬ್ಬರು ಕೂಡ ಬಂದು ಮಾತಾಡ್ತಾ ಇರ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ. ಇಂದ್ರಮ್ಮಗೆ ಫುಲ್ ಕೋಪ ತರಿಸೋ ಥರನೇ ಮಾತಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ನಾವು ಎಡವಟ್ ಮಾಡ್ತಿದ್ದೀವಿ ಅನ್ಸುತ್ತೆ, ಇರಮ್ಮ ನಾನು ಹೋಗಿ ಸುಬ್ಬನ ಕರ್ಕೊಂಡು ಬರ್ತೀನಿ ಅಂತ ಅವ್ರು ಹೋಗ್ತಾರೆ. ಆದರೂ ಕೂಡ ಇಲ್ಲಿ ಇಂದ್ರಮ್ಮ ಫುಲ್ಲು ರೈಸ್ ಆಗಿರ್ತಾಳೆ, ಮನೆ ಖಾಲಿ ಮಾಡಿಸ್ಲೇಬೇಕು ಅಂತ. ಸುಬ್ಬು ಬಂದು ರಿಕ್ವೆಸ್ಟ್ ಮಾಡ್ತಾನೆ, ಆದರೂ ಕೂಡ ಕೇಳೋದಿಲ್ಲ. ಇಂದ್ರಮ್ಮ ಮನೆ ಖಾಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.